ದೇವಾ ಚಟ ಸ್ಫುಟದ ಮುಕುಟ ತಟಗಟ್ಟಿದ ವೀರಾವೇಶದಿಂದ ನಟ ಸುತ್ತ ಬಂದ ಭಟಾರ್ಪ ಪುಟ ಮಣಿಯಂ ಸಟ ಇಲ್ಲದ ಪುಟನಗಡ ತೀರನಂದು ರೌದ್ರಾವೇಶದಿಂದ ಬಂದ ಮದಂದರಕರ ಚಂದನಗಳಂ ಹರಗಡಿಯುವ ಸೌರ್ಯ ಖಂಡ ಬಾಬುರಿಯ ಸುರಮತಿಯ ರಕ್ತಕರನಂ ಜಯಿಸುವರಿಗೂ ಬರುವ ಭುಜಬಲ ಪರಕ್ರಮಣಂ ಕಂಡ ಮಂಡಯಂ ಭಾಗಿಡಿಂಗರಿಡನಾಗಿ ಪುಂಡರೀಕ ಸ್ವಯಂಕರ ಜೋಡಿಸಿ ಬಂದವರು ಯಾರೆಂದು ವಿಚಾರಿಸುವ ನೀನು ಧಾವನಲೈ ಮಠ ದೇವ ನಾವು ದಾರಂದ್ರೆ ಅಹೋ ದೇವ ನಾವು ದಾರಂದರೆ ಈ ಕುಂಭಿನಿಯೋಳ ರಿಪು ಕದಂಬಕ್ಕೆ ಇಮ್ಮು ಗಣಜ ತುಂಬಿ ದಂಬಿದೆಯಂತ ಸಂಭ್ರಮದ ಗಾಂಭೀರ್ಯದಿಂದ ಬಲಿಯ ಕಸರ ಕಂಡ ಕಾರ್ಕತ್ತಲೆಯಂತ ಬುದ್ಧಿ ಬಡ ಶತ್ರುಗಳ ಬುದ್ಧಿಗಳ ಮುರಿದತ್ತಿನೆತ್ತರ ಸುರಿಸಿ ರಾಸುರರ ನರವಾನರ ಗರುಡ ಗಂಧರ್ವ ಕಿನ್ನರ ಕೆಂಪುರುಷ ಜಾತಿಯ ಸರ್ವ ಜಂತು ಜಾಲಗಳೆಂಬ ಈ ಜಗತ್ತಿನ ಖಂಡ ಚತುರ್ಥ ಭವನಂಗ ತೋಳ್ನಾನೇ ಏಕೈಕ ಕಾಮರೂಪ ಉನ್ನತ ಫಲ ಪ್ರತಾಪ ಬಾಬುರೇ ಅವನೇ ಶಾಂತಿಯೋ ಧರ್ಮಜನಂತೆ ಭೀಕರತೋ ಯಮಧರ್ಮನಂತೆ ಚಾಪುರ್ಯತೋ ಶ್ರೀಹರಿಯಂತೆ ರೂಪತೋ ಚಂದ್ರನಂತೆ ಬುದ್ಧಿಯೋ ದ್ರೌಪದಿಯಂತೆ ಗೋಪಗಳ ಹತ್ಯೆಯಂತೆ ಪರಾಕ್ರಮದಿಂದ ಮೆರೆಯುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಮನ್ನಾರಾಯಣ ಪರಮಭಕ್ತ ನಾರದರ ಸಾನ್ನಿಧ್ಯದ ಎಲ್ಲ ಸಾರಥಿ ಇಂಥ ಶಕ್ತಿ ಮುಕ್ತಿಗಳೆಲ್ಲ ಸಮುದಾಯದಿಂದ ಪರಿಶೋಧಿಸುವ ಪ್ರದ್ಯುಮ್ನ ವೀರನೊಂದು ಬೇಜ ದೇವ ಪ್ರದ್ಯುಮ್ನಭೂಪತಿ ಕರಪದ್ಮಥೋ ಧನುರ್ಧಾರಿಯಾಗಿ ಈ ಸಭಾಭದ್ರಾಸದ ನಡೆಗೆ ಉತ್ತರಿಸಿದ ಕಾರಣವೇನೆಂದು ಎನ್ನಾಳು ಮನೋನುತ್ತರಿಸಿ ಬದ್ಧನಾಗಿ ಕೇಳಿದೆಯ ಹೌದು ದೇವ ಬುದ್ಧಿಮತಿ ಹಾಗಾದರೆ ಶುದ್ಧವಾಗಿ ಹೇಳಿದನು ಸತ್ಪತಿಯಿಂದ ಕೇಳು ಚೆನ್ನಾಗಿ ಹೇಳಿ ನಮ್ಮ ಜನನಿಯ ಸದ್ರೋಹದಲ್ಲಿ ಬಾಳಲೀಲೆಯಂ ಮಾಡುತ್ತಾ ಅಮ್ಮನವರ ಮನಸಾನಂದ ಪಡಿಸುವ ಕಾಲದ ಶ್ರೀ ಗುರು ನಾರದ ಮಹಾಮುನಿಗಳ ಬಳಿಗೆ ಬಂದು ವಿದ್ಯಾಭ್ಯಾಸಕ್ಕಾಗಿ ನೇಮಿಸಿ ಕಳಿಸಿದಂತ ಮಾಯ ಗುರುವಿನ ಸರ್ವ ವಿದ್ಯೆಗಳನ್ನರಿತು ನವ ಯೌವನ ಕಾಲದ ಸಡಗರದಿಂದ ಗೆಳೆಯರೊಂದಿಗೆ ಆಡುವುದಕ್ಕಾಗಿ ಹೋಗೋಣ ಎಂದು ಅವನು ಸದ್ಯತೆ ಮುಂದೆ ಸಂಗತಿ ಹೋಗದೆ ಎನ್ನ ಹುರುತರ ಭೀಕರದಿಂದ ಸ್ವೇಚ್ಛೆಯಿಂದ ನಿಶ್ಚಲಮಯವಾಗಿ ಒಳವವನ ಮಟ್ಟದಲ್ಲಿ ಎನ್ನ ಇಚ್ಛೆ ಬಂದಂತೆ ಹೃದಯ ದೋಳ್ನತೆ ನಡೆಸಿ ಪ್ರಜ್ವಲಿಸುವ ಕೋದಂಡದೊಳಗಿನ ಕಾವರದ ಉಳಿಮೆಯಿಂದ ಏಕಚಿತ್ತನಾಗಿರುವ ನಮ್ಮ ಅಪ್ಪಣೆಯಿಂದಾಗಲೇ ಭೂಮತಿ ಪೀಠವನ್ನು ಅಲಂಕರಿಸಲಿದ್ದಾಗಿದೆ
ಬೂದಿಯಾದ ಮೇಲೆ ಶಿವರಾತ್ರಿಯಂತೆ ಈ ವನದಲ್ಲಿ ಸಂಚರಿಸುತ್ತಾ ಹಣ್ಣು ಹಂಪಲನ್ನು ತಿಂದು ಕಾಲ ಕಳೆಯಿತು. ಅಯ್ಯೋ, ನನ್ನ ಪತಿಯನ್ನು ಕಾಣುವ ಬಗೆಯಂತೂ ಎಂದು ನನ್ನ ಪತಿಯ ಕಾಂಪನು ಶಾಂಪ ಶಿವನೇ ಕಾಯಿತು. ಅಪ್ಪ ಸಾರಥಿ, ಅಮ್ಮ ತಾಯಿ, ನನ್ನನ್ನು ಆ ಪರಮೇಶ್ವರನ ಕಾಯಬೇಕಪ್ಪ ಸಾರಥಿ. ಹೊಳಿ ಬಳಿರೇ ಎಲೈ ಸಾರಥಿ, ನಾನೊಂದು ಕಾರ್ಯಕ್ಕೆ ಬಂದರೆ ಲಾಭದಾಯಕವಾದ ಚಲೋ ಉದ್ಯೋಗ ದೊರೆತಂತೆ. ಮಹಲ್ಲೆ ಮಲ್ಲಿಗೆ ಜಾತು ಸಂಪಿಗೆ ಹೂ ಗಿಡಗಳ ಮಧ್ಯದಲ್ಲಿ ಇಂಪಾಗಿ ಸೊಂಪಿನಿಂದ ಜಗನ್ಮೋಹಿನಿಯಂತೆ ಕಾಣುವ ಓರ ಸುಂದರಿಯಂ ಕಂಡೆಯ ಸಾರಥಿ, ಇವಳು ದಾರಾಗಿರಬಹುದು. ಸಾರಥಿ, ನೀನು ಹತ್ತ ಕಡೆ ನಡೆಯುವಳನ್ನು ವಿಚಾರಿಸುವರು. ಎಲೆ ವನಿತಾಮಣಿ, ಈ ವನದೊಳಗೆ ನೀನೊರಳೇ ಇಲ್ಲಿರುವ ಕಾರಣವೇನು? ನೀನು ದಾವರಾಜನ ಮಗಳು. ನಿನ್ನ ರೂಪರೇಖದ ಸೌಂದರ್ಯವನ್ನು ಕೊಂಡು ಕಮಲವು ನಾಚಿ ಬಾಯಿ ಬಿಟ್ಟಿತು. ಎಲೆ ಸುಂದರಿ, ನಿನ್ನ ನೇತ್ರಂಗಳನ್ನು ನೋಡಿ ಮೀನುಗಳು ನೀರಿನೊಳ ಹಾರಿ ಮೊಳಗಿದವು. ನಿನ್ನ ಮುಂಗುರುಳು ನೋಡಿ ಭೃಂಗವು ಪುಷ್ಪದೋಳು ಹಡಗಿತು. ಸುಂದರಿ, ಈ ರೂಪಂ ನಾನೆಲ್ಲಿ ನೋಡಿಲ್ಲ. ಈ ರೂಪಂ ನೋಡಿ ನಾನು ಸಹಿಸಲಾರೆ. ಲಕ್ಷ್ಯ ಮಾಡಿಕೊಂಡು ಆನಂದದಿಂದಿರುವಂತೆ ಬಾಬಾರೇ. ಅಪ್ಪ ಸಾರಥಿ, ಅಮ್ಮ ತಾಯಿ, ಅಯ್ಯೋ, ನನ್ನ ಗಂಡನು ಬೂದಿಯಾದ ಮೇಲೆ ಪತಿಯನ್ನು ಕಳೆದುಕೊಂಡ ಹೆಣ್ಣು ತಂದೆ ತಾಯಿಗಳಿದ್ದರೆ ತವರು ಮನೆ ಇರಬೇಕಂತೆ, ಇಲ್ಲವೇ ಅತ್ತೆ ಮಾವಂದಿರುತ್ತಾರೆ ಗಂಡನ ಮನೆಯಲ್ಲಿರಬೇಕಂತೆ. ಹೌದು ತಾಯಿ. ಎರಡು ಇಲ್ಲದಿದ್ದರೆ ಪತಿಯನ್ನು ಮರೆಯಬೇಕೆಂದು ಈ ವನಾಂತರಕ್ಕೆ ಬಂದರೆ, ಅಯ್ಯೋ, ಈ ದುರುಳ ರಕ್ಕಸನು ನನಗೆ ಯಾವ ಆಪತ್ತು ತರುವನು, ನನ್ನನ್ನು ಎಲ್ಲಿ ಒತ್ತೆಯುವನೆಂದು ಭಯವಾಗುವುದಪ್ಪ ಸಾರಥಿ. ಅಯ್ಯೋ ಸಾಂಬ ಶಿವ, ನೀನೇ ನನ್ನನ್ನು ಕಾಪಾಡಬೇಕು ಶಂಕರ ಗೌರಿವರ. ಹೊಳಿ ಬಳಿರೇ ಎಲೈ ಸಾರಥಿ, ಈ ಚಿತ್ರಾಂಬಿಕ ಎಂಕೊಂಡು ಎನ್ನ ನೀರಗಸವೆಲ್ಲ ಅವನಿಗೆ ಹೋಯಿತು. ಸಾರಥಿ, ಧೈರ್ಯ ಕುಂದಿತು, ಹೆಚ್ಚಾದ ಪೌರುಷವೆಲ್ಲ ವ್ಯರ್ಥವಾಯಿತು, ಮುಂದಿನ ವಿಶ್ರಮವೆಲ್ಲ ಸಡಿಲಿತು. ಸಾರಥಿ, ಈ ಕಾಮಿನಿ ಮಣ್ಯ ಕುಜ ಕೊಂಬಲೊಮ್ಮ ಪರ್ವತದ ಮಧ್ಯದಲ್ಲೇ ಮದನಾಥ ಬಲಿಯ ತಿಲ್ಗೆ ಪ್ರಾಣಭಾವ ತಡಿದ್ರು. ಸಾರಥಿ, ಮೇಡಿದ್ದು ತಂದು ಕೊಡುವೆ ನನ್ನ ಮಣಿಯಳಮ್ಮೆನ್ನ ಪಟ್ಟಣಕ್ಕೆ ಬರುವಂತೆ ಮಾಡಬಹುದ ಜನರಿಗೆ ಸಂತೋಷವನ್ನು ಕೊಡು ಸಾರಥಿ. ಅದು ಜಾಗೃತಿ. ಅದೇ ಪ್ರಕಾರವಾಗಿ ಹೋದಿ. ವಿಜಯ ನಗರದ ಶ್ರೀ ವಿರೂಪಾಕ್ಷ ನಂಬಿದವರ ಪಾಲಿನ ರಕ್ಷ. ಹರಿಯೋ ಶಂಕರ ಗೌರಿವರ. ವಿಜಯ ನಗರದ ಶ್ರೀ ವಿರೂಪಾಕ್ಷ ನಂಬಿದವರ ಪಾಲಿನ ರಕ್ಷ. ದುರಾಬಾಧೆಯ ಸಹಿಸಲಾರೆನು, ದುರಾಬಾಧೆಯ ಸಹಿಸಲಾರೆನು. ಎಂತ ಹೀನ ಎನ್ನಯ ಜೀವನ, ಎಂತ ಹೀನ ಎನ್ನಯ ಜೀವನ. ದೇವ ಶಂಕರ ದಯ ತೋರೋ ಈಶ್ವರ. ದೇವ ಶಂಕರ ದಯ ತೋರೋ ಈಶ್ವರ. ಹರಿಯೋ ಪರಮೇಶ್ವರ, ನಿನ್ನ ಆಜ್ಞೆಯಂತೆ ಈ ವನಾಂತರಲ್ಲಿ ಸಂಚರಿಸುತ್ತಾ ಹಣ್ಣು ಹಂಪಲನ್ನು ತಿಂದು ನಿನ್ನ ತಪವನ್ನು ಆಚರಿಸುತ್ತಿದ್ದರೆ ಈ ದುರ್ಮಾರ್ಗದ ರಕ್ಕಸನು ಬಂದು ನನ್ನನ್ನು ಎಲ್ಲಿ ಎತ್ತೊಯ್ಯುವನೆಂದು ಭಯವಾಗುತ್ತಿದೆ.
ಈ ಮಠಾಂಧನ ಕೈಯಿಂದ ನನ್ನನ್ನು ಕಾಪಾಡಬೇಕು ಶಂಕರ ಗೌರಿವರ. ಏನೇ ಸ್ತ್ರೀಯರೇ, ನಿನ್ನ ಹೆಸರೇನು? ಏದಕ್ಕೆ ಚಿಂತೆ ಮಾಡುತ್ತಿದ್ದೆ? ನಿನ್ನ ಮೇಲೆ ಎನ್ನ ಮನಸ್ಸು ಇರುವುದು. ಮನಸ್ಸಿನ ತುಮರವೇನು ಹೇಳ ಕಾಮಿದೆ? ಆಹ್ವಾನಯ್ಯ. ಏ ಸುಂದರೇ, ನನ್ನ ಬಸ್ ನಿನಗೆ ಏತಕ್ಕೆ ಬೇಕು? ಸಹಜವಾಗಿ ಬೇಕು. ಪರಸ್ಪರ ರೀತಿ ಏಕವಚನದಲ್ಲಿ ಮಾತಾಡಿಸಬಾರದು. ಅದೇ ಅದಕ್ಕೆ ಮಾತನಾಡಿಸಬಾರದು. ಅಣ್ಣಯ್ಯ ಸುಂದರೇ, ಹೇಳುವುದಕ್ಕೆ ಅದೇನು ವಿಸ್ತಾರವಾಗಿ ಹೇಳು. ನನ್ನ ಗೋಷ್ಠಿ ನಿನಗೆ ತಕ್ಕಬೇಕು. ನಾನು ಯಾರಾದರೇನು ಅದರಿಂದ ನಿನಗೆ ಬರುವ ಲಾಭವಾದರೆ ಸಹಜವಾಗಿ ಆಗುವುದು ಮಕ್ಕಳೇ. ಪರಸ್ಪರಿಯನ್ನು ಈ ರೀತಿ ಮಾತನಾಡಿಸಬೇಡ. ಸುಮ್ಮನೆ ನನ್ನ ಗೋಷ್ಠಿಯನ್ನು ಬಿಟ್ಟು ಬಿಡು ಅಣ್ಣ ಸಗುಣ ಲಾವಣ್ಯ. ಆಹೇ ರಮಣೆ, ಈ ಗೊಂಡಾರಣ್ಯದಲ್ಲಿ ಓರ್ವಳೆ ವಾಸ ಮಾಡುವುದಕ್ಕೆ ಕಾರಣವೇನೆಂದು ಕೇಳಿ ತಪ್ಪಾಯಿತೆ. ಸುಂದರೇ, ಈಗ ನಾನು ಶಂಬರ ದೂರನೆಂಬ ದೈತ್ಯ ರಾಜನು ಸರ್ವ ಬೃಂದಾರಕ ಸಂಪದ ವಂಶಗಳನ್ನು ನರಮನೆಯಿಟ್ಟೇನು. ಸುಂದರೇ, ನಿನ್ನ ಕಣ್ಣು ಎದೆಗೆ ಕಾಮಬಾಣ ಹುಪಟಳವು ಎಷ್ಟಾಯಿತು. ಮಾತ್ರ ಕೊಟ್ಟು ನನಗೆ ಆನಂದಗೊಳಿಸಿದ ಬಡೆ ಪರಸ್ಪರನ್ನು ಕಂಡು ಈ ರೀತಿ ಮುಖವನ್ನು ಕೊಡಲು ಕೇಳುತ್ತವೆಲ್ಲ ನಾಚಿಕೆ ಆಗುತ್ತವೆ. ನಾಚಿಕೆ ಆದ್ರೆ ಚಿಂತೆ ನಾನಿಲ್ಲ ಬಿಡುವುದಿಲ್ಲ. ಎಲ್ಲೋ ಬಂದನೆ ಕೇಳುವನು ಕೇಳು. ಚೆನ್ನಾಗಿ ಮಗ
ವಿರಹ ತುಳಿಯಿಂದ ಬಾಧೆಯನ್ನು ನಿತ್ತರಿಸಲಾರೇನು. ನನಗೆ ರಕ್ತ ಸುಖವನ್ನು ನೀರೆಂದು ಕೇಳೋದು ತರವಲ್ಲ ಭ್ರಷ್ಟ ಪರಮ ಪಾಪಿಷ್ಟ. ಬಂದಗಬೇಡಿ, ನಾನು ನಿನ್ನ ಮನಸ್ಸು ಒಪ್ಪಿದ ಮೇಲೆ ನೀನು ಪರಿಹಾರಿ ಏನಾಗುತ್ತೆ? ಅನ್ನದ ಗುಣದಿಂದ ನಿನ್ನ ಮನಸ್ಸು ಒಡಂಬಡಿಸಿಕೊಂಡರೆ ಮಹಿಳೆಯರೆಲ್ಲರೆ ನನ್ನ ಸರ್ವ ಸಂಬಂಧವೆಲ್ಲ ನಿನ್ನದಾಗುತ್ತದೆ. ಕೇಳಿಸುತ್ತದೆ ನೀನು ಒತ್ತಾಯ ಮಾಡಬಾರದು. ಅದೇ ಅದಕ್ಕೆ ನೀನು ನನಗೆ ಅಣ್ಣನಿದ್ದ ಹಾಗೆ. ನೀನು ನನಗೆ ಒಡ ಹುಟ್ಟಿದವಲ್ಲ, ನನ್ನನ್ನು ಒಡ ಹುಟ್ಟಿದ ತಂಗಿಯಿಂದ ಪಾಲಿಸು. ಸಹಜವಾಗಿ ಸಾಧ್ಯವಿಲ್ಲ. ಪರಸ್ಪರ ಬಯಸಿದ್ರೆ ಹೆಂಗೆ ಒಳ್ಳೆಯದಾಗುವುದಿಲ್ಲ. ಒಳ್ಳೆಯದಾಗುತ್ತದೆ, ಚಿಂತೆ ಇಲ್ಲ, ನಿನ್ನ ಬಿಡುವುದಿಲ್ಲ. ಪಾರಿ ಪಾರಿ ಚೆನ್ನಾಗಿ ಕೇಳು, ಚೆನ್ನಾಗಿ ಮಾಡು. ಕೆಲವು ನೀಚಾತ್ಮನೆ ಆಚೆಗೆ ನಿಂತು ಮಾತನಾಡು. ಅದೇ ಅದೆಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಏನೋ ಮತಾಂಧನೆ ಪರಸ್ಪರ ಬಯಸಿದರೆ ಎಂದು ಉದ್ಧಾರವಾಗುವುದಿಲ್ಲ. ಎಲ್ಲ ಉದ್ಧಾರವಾದರೂ ಚಿಂತೆ ಇಲ್ಲ, ನಿನ್ನ ಬಿಡುವುದಿಲ್ಲ. ಪರಸ್ಪರ ಮನಸ್ಸನ್ನು ಬಂಧಿಸಿದರೆ ನಿನಗೆ ಒಂದು ಒಳ್ಳೆಯದಾಗುವುದಿಲ್ಲ. ಮೂರ್ಖ ಮಾಡಿದ್ರೆ ತರ್ಕ. ಬಟ್ಟ ಭುಜದ ಬೋಲೆ ನೀನು ಎಷ್ಟು ಸಿಟ್ಟು ಮಾಡಿದರೂ ಎನ್ನೋಬಹುದು. ಪಟ್ಟವರ್ಜಿನ ತಟ್ಟನೆ ಒಂದು ಪಟ್ಟು ಗಟ್ಟಿಯಾಗಿ ಎನ್ನ ಪಟ್ಟು ಬಿಡಲಾಗಿ ಸಂತೃಪ್ತರಾಗುತ್ತೆ. ಮಹಿಳೆಯರಲ್ಲ ಬಾಯಿ ಬಿಟ್ಟು ಒಡ ಊಟ ಬೇಡ ಕಾಮಿದೆ ದುರ್ಮಾರ್ಗ ಎಲ್ಲ ಕೇಳುಗಾಲ ಬಂದರೆ ಚಿಂತೆ ನಿನ್ನ ಬಿಡುವುದಿಲ್ಲ. ನಾನಿಷ್ಟು ಪರಿಶ್ರಮ ಕೇಳಿದರೂ ಒಂದೇ ಹಠವನ್ನು ಸಾಧಿಸುವುದು ತರವಲ್ಲ. ಸಹಜವಾಗಿ ಸಾಧಿಸುತ್ತದೆ. ಎಲ್ಲೋ ಮೂರ್ಖನೇ, ನನ್ನನ್ನು ಬಯಸಿದ ಖಂಡಿತವಾಗಿ ಉದ್ಧಾರವಾಗುವುದಿಲ್ಲ. ಹಾಗೆ ಹೋಗುವ ಭ್ರಷ್ಟ ಪರಮ ಪಾಪಿಷ್ಟ. ರಮಣೆ ನಿನ್ನಂಬಿಟ್ಟು ಹೋಗಲಿಕ್ಕೆ ಬಂದಿರೇನೆ ಮಡಿದ ಬಿಡೆ. ನೀನು ರಾಜಿಯಿಂದ ಎನ್ನ ವಶವಾದರೆ ಸರಿ. ನನ್ನ ಮನೆಯಾದರೆ ಕಳೆದ ಒಳ್ಳೆ ಆದರೆ ನಾನೇ ಮನೆ ಕಟ್ಟಾರೆ. ನಾನೆಂದಿಗೂ ನಿನ್ನವಳಾಗಲಾರೇನೋ. ಏನನ್ನವಾದರೂ ಚಿಂತೆ ನಾನಿನ್ನ ಬಿಡುವುದಿಲ್ಲ. ಕಾದ ಬೇಡ ನನ್ನ
ಪಾಪಿ ಏ ಪಾಪಿಸ್ತ ಏನೋ ದುರ್ಮಾರ್ಗನೆ ಏ ದುರ್ಮಾರ್ಗನೆ ಸರಸ್ವತಿಯದ ರೂಪವ ಕಂಡು ಮರುಳಾಗಬೇಡ ನೀನು ಎನ್ನಯ ನುಡಿಯನೋ ಎನ್ನಯ ನುಡಿಯನೋ ಮನ್ನಿಸಿ ಕೇಳಲಿಲ್ಲ ಎಲ್ಲನ್ನು ಕಾಣಬೇಡ ವಿನಯದಿ ಬೇಡುವೆ ನಿನ್ನದೇ ನಾದನೋ ಪರಿಪರಿಂದ ಹೇಳುವನು ನನ್ನನ್ನು ಮಾತ್ರ ಕಾಡಬೇಡ ಸಹಜವಾಗಿ ಕಾಡುವನು ಮಕ್ಕಳೇ ಅಯ್ಯೋ ವಿಧಿಯೇ ನಾನು ಹೇಗೆ ಮಾಡು ಈ ಶಂಬರನು ಮುಂಬರೆದು ಬಂದು ಬಾಯಿಗೆ ಬಂದ ಹಾಗೆ ಬಣ್ಣ ನುಡಿಯುತ್ತಾ ನನ್ನವಳಾಗೆಂದು ಪರಿಪರಿಂದ ಎನ್ನನ್ನು ಕಾಡುತ್ತೇವೆ ಅಯ್ಯೋ ಮನ್ಮತ ನೀನೊಬ್ಬನಿದ್ದರೆ ನನಗಿಂತಹ ಗತಿ ಬರುತ್ತಿತ್ತು ಈಗ ನಾನೇನು ಮಾಡಲಿ ಈ ಮಠಾಂತರ ಕೈಯಿಂದ ಹೇಗೆ ಪಾರಾಗಲ್ಲ ಆರೇ ಮನ್ಮಥನ ಸತಿಯಾದರತೆ ಯಾರು ಕೇಳುವರು ನಿನ್ನ ದುರ್ಗತೆ ಇಂತಹ ಬಡಿವಾರ ಮಾಡಿದರೆ ನಾ ಬಿಡುವೆ ಏ ಹೆಣ್ಣೆ ಅಮ್ಮ ನಿನ್ನ ಪ್ರಾಣದ ಪೂಜೆಗಳೇ ಕೊಡುವುದೇ ಕೇಳಗಾಲ ಬಂದರೆ ತಿಂದಲ್ಲ ನಿನ್ನ ಬಿಡುವುದಿಲ್ಲ ದುರ್ಮಾರ್ಗ ಹೇಳುವನು ಕೇಳು ಅದೇನು ಚೆನ್ನಾಗಿಲ್ಲ ನಿನ್ನ ಮನಸ್ಸಿನಲ್ಲಿ ಕುಟುಲತನ್ನು ಸಾಧಿಸಿ ಎನ್ನುವ ಹಠವನ್ನು ಸಾಧಿಸುವುದು ನಿನಗೆಷ್ಟು ಮಾತ್ರಕ್ಕೂ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಒಂಟಿಯಾದ ಹೆಣ್ಣು ಬಾಳೆಯನ್ನು ಪರಿಪ್ರದ ಗೋಳಾಡಿಸಿದರೆ ನಿನಗೆಂದು ಒಳ್ಳೆಯದಾಗುವುದಿಲ್ಲ. ಸುಮ್ಮನೆ ನನ್ನ ಸೆರೆಯನ್ನು ಬಿಟ್ಟು ಬಿಡು ಮೂರ್ಖ ಮಾಡಿದ್ರೆ ನೀವು ತರ್ತೇನೆ. ಹೆಣ್ಣೆ ಗದೆ ನಿಂಬೆ ಹಣ್ಣೆ ನಿನ್ನ ಬಿಟ್ಟು ಹೋದೆನೆಂದು ಬಡಿವಾರ ನಿಮ್ಮದಕ್ಕೆ ಯಾವತ್ತಲ್ಲ ಇಂತಹ ಪಟುತರ ಪರಾಕ್ರಮರಿಗೆ ನಿನ್ನವರು ಯಾರು ನುಡಿಗಳು ಸಾಟಿಯೇ ಇರುತ್ತೆ. ಮಹಿಳಾ
ಸ್ವಾಮಿ ಸುಂದರಿ, ಶಂಬರಸುರ ಭೂಪತಿಯಾದ ನೀನು ಅಬಲಿಯಾದ ಹೆಣ್ಣನ್ನು ಈ ರೀತಿ ಕಾಡುದು ಸರಿಯಲ್ಲ. ಅನಿಯಾದಕ್ಕೆ ಸರಿಯಲ್ಲ ಕಾಣ್ತೇವೆ. ನಿನ್ನ ಪರಾಕ್ರಮಕ್ಕೂ ಸರಿತು ಹೋಗಲಾರದು. ಅನಿಯಾದಕ್ಕೆ ಕೆಲವು ಮೂರ್ಖನೆ ಶ್ರೀವರ ಭೀಮೇಶನ ಸರ್ವತ ನಿನ್ನ ನಡತೆಯನ್ನು ಮೆಚ್ಚಲಾರನು ಭ್ರಷ್ಟಾರ್ಥು ಏನೇ ಕರುಣೆ ಮಣಿ, ಇನ್ನೊಮ್ಮೆ ಹೆಚ್ಚಿನ ನುಡಿ ಹಾಡಿದರೆ ಮೊದಲ ಕಟಾರಿ ನಿನಗೆ ಶಾಪವನ್ನು ಕೊಡುವೇನು. ಶಾಪ ಕೊಟ್ಟರೆ ಚಿಂತೆ ಬಿಡುವುದಿಲ್ಲ. ನೀನು ಹಾಳಾಗೋಗಲಿ, ನಿರಂಶವಾಗಲಿ. ಚಪಾತಿ ನಾನೆಷ್ಟು ಬೇಡಿಕೊಂಡರು ಪರಿಫಲನ ನನ್ನನ್ನು ಕಾಡುತ್ತಿರುವೆಯಲ್ಲ. ನಾನೇ ಎಷ್ಟು ಬೇಡಿದ್ರೆ ಕೆಟ್ಟವಳು. ನೀನು ಹಾಳಾಗಿ ಹೋಗಲಿ, ನಿನ್ನ ವಂಶವಲ್ಲ ನಿರಂಶವಾಗಿ ಹೋಗಲಿ. ಅಯ್ಯೋ, ಕಂಡ ಹಾಗೆ ಬಣ್ಣ ನುಡಿಗಳನ್ನು ನುಡಿದ ನಿನ್ನ ನಾಲಿಗೆಗೆ ಮುಳ್ಳು ಮುರಿಯಲಿ. ಎಲ್ಲೋ ಪಾಪಿ, ನಿನ್ನ ನಡುಮನೆಯ ಕಂಬು ಚಕ್ಕರೆ ಸಿಡಿದು ಬೀಳಲಿ. ಎಲ್ಲೋ ದುರ್ಮಾರ್ಗನೆ, ಪರಿಫಲನ ನನ್ನನ್ನು ಭಂಗಪಡಿಸಿದೆಯಲ್ಲ, ಕುಲ್ಲ ಹಾಳಾಗಲಿ ನಿನ್ನ ಸಂಪತ್ತೆಲ್ಲ. ಹೆಣ್ಣೆ ನಿಂಬೆ ಹಣ್ಣೆ, ನಿನ್ನ ಹುಟ್ಟುವರಿಂದ ಬಡಿವಾರಗಳು ದಾರಬುದ್ಧಿ ಹೇಳಿದೆ. ಏನೆಂದರೆ ಈಗ ಬಳಿದ ಹೊರಗಳನ್ನ ಸುರಿದುಬಿಟ್ಟು ಏನೆಂದರೆ ಇಂತಹ ಪಟುತರ ಪರಾಕ್ರಮರಿಗೆ ನಿನ್ನವರಿಗೆ ಯಾರು ಗಿಡಗಳು ದಾಟಿ ಹೇಳಿದೆ. ಸಂಬರಾಸುರ ಭೂಪತಿ ಇದೇನು ಈ ಮಹಾ ಆರ್ಭಟ? ಈ ಕಂಬು ಕಂಠ ರತಿದೇವಿಗೆ ನೀನೆಲ್ಲಿದ್ದ ಗಂಟು ಬಿದ್ದೆಯೋ? ಇನ್ನು ಈ ತುಂಡಬುದ್ಧಿಯ ಬಿಡು. ನೀನು ನಿನ್ನ ಪಟ್ಟಣಕ್ಕೆ ನಡೆ, ನಾನು ಇವಳನ್ನು ಒಡಂಬಡಿಸಿ ಕರೆದುಕೊಂಡು ಬರುತ್ತೇನೆ. ಚಂಬರ ಶೌರ್ಯ ಡಂಬರ. ಆಹೋ ಸ್ವಾಮಿ, ಆದರೆ ನಿಮ್ಮಂತೆ ಹೇಳುವವರು ಒಬ್ಬರಾದರೂ ಇಲ್ಲದೆ ಹೋಯಿತು. ನನಗೆ ಅದಕ್ಕೆ ಇನ್ನು ಮೇಲೆ ಈ ಕೇಸಿಂದ ಸದ್ಯಕ್ಕೆ ನೀವೇ ಬುದ್ಧಿವಾದವ ಹೇಳ ಮತ್ತೆ ಗಂಟ ನೋಡಿದೆ. ನಾ ಹೋಗುವರೆ ಮುನೀಶ ತೇಜ. ಅಮ್ಮ ರತಿದೇವಿ, ಹೊಸದಲ್ಲಿರಬೇಕೆಂದು ಶಂಕರನ ಆಜ್ಞೆ ಆಗಿತ್ತಲ್ಲವೇ? ಹೌದು ಸರ್. ಮುಂದೆ ನಿನ್ನ ಕಾರ್ಯ ಕೈಗೂಡು. ನೀನು ಯೋಚನೆ ಮಾಡಬೇಡ. ನೀನು ನನ್ನ ಹಿಂದೆ ಬಾ. ಆ ದುಷ್ಟನಾದ ಶಂಬರನು ನಿನ್ನ ಕಂಟೆಗೆ ಬಾರದಂತೆ ನೋಡುತ್ತೇನೆ. ತಾಯಿ ಸೌಖ್ಯಪ್ರದಾಯಿ ಸ್ವಾಮಿ. ಸ್ವಾಮಿನಾದರೆ ನಿಮ್ಮಿಂದ ನನ್ನ ಕಷ್ಟ ಪರಿಹಾರವಾಯಿತು. ಈ ಬಣ್ಣನ ಸರಿಯಿಂದ ತಪ್ಪಿಸುತ್ತಿದ್ದಾಯಿತು. ನೀವು ಹೇಳಿದ ಪ್ರಕಾರ ನಡೆದುಕೊಳ್ಳುವ ಸ್ವಾಮಿ ಸಜ್ಜನ ಪ್ರೇಮ.
ರತಿದೇವಿಗೆ 21 ವರ್ಷದವರೆಗೆ ಅಖಂಡ ಗೌರಿ ರಥವಿದೆ. ಈ ರಥವು ಪೂರ್ತಿಯಾದ ಕೂಡಲೇ ಇವಳನ್ನು ನೀನು ಕೆಳಗಿದರೆ ಸುಟ್ಟು ಭಸ್ಮವಾಗುತ್ತಿ ನೋಡು. ನನ್ನ ಮಾತನ್ನು ಕೇಳಿ ಪ್ರತ್ಯೇಕವಾದ ಒಂದು ಅಂತಃಪುರವು ಈ ರತಿಗಾಗಿ ಕಟ್ಟಿಸಿಕೊಡು. ನೀನು ಪ್ರತಿನಿತ್ಯ ಹೋಗಬೇಕಾದರೆ ದೂರದಿಂದ ಮಾತನಾಡಿಸಿ ಬರುತ್ತಿರು. ಈ ರಥವು ಪೂರ್ತಿಯಾದ ಕೂಡಲೇ ಆರ್ತಿಯಿಂದ ಚಿತ್ತಾರ್ಜನೆ ಕೇಳಿ ಹೋಗಿ ಸಂತೋಷ ಪಡು. ನಿನ್ನ ವ್ಯಾಕುಲವನ್ನು ಬಿಡು ಶಂಬರ ಕಾರ್ಯ ದುರಂದರ. ಸ್ವಾಮಿ ರಾಜಮುನಿಂದ್ರೇ, ತಮ್ಮ ಆಜ್ಞಾನುಸಾರವಾಗಿ ನಡೆದುಕೊಳ್ಳುತ್ತೇನೆ ಮುನೀಶ್ವರ. ದೈತ್ಯನಾದ ಸಂಬರಾಸುರ ಭೂಪತಿ ಸ್ವಾಮಿ ನಾರರೇ, ಮುಂದಿನ ಕಾರ್ಯವನ್ನು ಯೋಚಿಸದೆ ಮನಮೋತ್ತನಾಗಿ ಕುಳಿತೆಯಲ್ಲ, ಅದೇನು ಸ್ವಾಮಿ? ನಿನ್ನ ವೈರಿಯು ದ್ವಾರಕಾ ಪಟ್ಟಣದಲ್ಲಿ ಶ್ರೀ ಕೃಷ್ಣ ರುಕ್ಮಿಣಿಯರಲ್ಲಿ ಪ್ರದ್ಯುಮ್ನಾಗಿ ಜನಿಸಿರುವುದು. ನೀನು ಜಾಗೃತಿಯಿಂದ ಹೋಗಿ ಅವನನ್ನು ತಂದು ಸಾಗರದ ಒಳಗೆ ಗರ್ಭದ ಒಳಗಿರುವ ಜೀವ ಜಂತು ಜಾಲಗಳಿಗೆ ಆಹಾರವನ್ನಾಗಿ ಬಿಸಾಡಿಸುವ ರಾಜ್ಯಸೇಶ್ವರ, ಆಗಲಿ ಈ ಕಾರ್ಯ ತೀವ್ರ. ಸಾರಥಿ ನೋಡಿದೆಯಾ ಇವರ ರೀತಿ? ಈ ನಾರದರಿಂದ ಹಿತವಾದವರು ನಮಗಿನ್ಯಾರಿರುವರು? ಇಂತಹ ಪ್ರೇಮ, ಇಂತಹ ಸಾಥ ನನ್ನೊಬ್ಬನಿಗೆ ಮಾತ್ರ ಇವತ್ತು ಹೋಗುವುದುಂಟು. ಸಾರಥಿ, ಇವರೇ ಎನ್ನ ಗುರುಗಳು, ಪೂಜ್ಯರು, ಯಜಮಾನರು. ಸ್ವಾಮಿ ನಾರದರೇ, ನಿಮ್ಮ ಆಜ್ಞೆಯಿಂದ ಕಂಡಿರಾ ಗುರುಗಳೇ? ಸಾರಥಿ, ಜಾಗ್ರತೆಯಿಂದ ದ್ವಾರಕವತಿಯ ರಥವನ್ನು ಚೂಡಿಯಿಂದ ಬಿಡುವಂತ ನಾವು ಸಾರಥಿ. ಈ ದ್ವಾರಕಾ ಪಟ್ಟಣವು ಎಷ್ಟು ರಮಣೀಯವಾಗಿರುವುದು. ಸಾರಥಿ, ವೈರಿಗಳ ಹೊಳೆಯಕ್ಕೆ ಹೋಗಲು ಸಾಧ್ಯವಿಲ್ಲದಂತೆ ಸುತ್ತಲೂ ಕಡಲ ಗರ್ಭವು ಸುತ್ತಿಯುವುದು. ಸಾರಥಿ, ನೋಟಕ್ಕೆ ನೀಟಾಗಿ ಕೋಟಿ ಬದ್ದು ಪುಟರು ಮಾಡಿದೆಯ. ಸಾರಥಿ, ಈ ಶ್ರೀಹರಿಯ ಅರಮನೆಯ ದ್ವಾರಕ್ಕೆ ಮಾಯಾವೇದದಿಂದ ಬಂದೆನು. ತೊಟ್ಟಿಲೊಳು ಮಲಗಿದ್ದ ಕಂಡೆನು. ಎಚ್ಚರವಾಗದಂತೆ ಎತ್ತಿಕೊಂಡು ಪಟ್ಟಣವನ್ನು ದಾಟಿ ಸಮುದ್ರ ತೀರಕ್ಕೆ ಬಂದರು. ಸಾರಥಿ, ನಾರದನ ವಚನದಂತೆ ಈ ಶಿಶುವಂ ಸಮುದ್ರದಲ್ಲಿ ಹಾಕಲು ನನ್ನ ಕೈಗಳು ಹೇಳಲಿಲ್ಲ. ಸಾರಥಿ, ಎಂತಹ ಸೌಂದರ್ಯ ಮಗುವು ನೋಡು. ಸಾರಥಿ, ಈಗ ಇವನನ್ನು ಸಮುದ್ರದಲ್ಲಿ ಹಾಕದೆ ಬಿಟ್ಟರೆ ಮುಂದೆ ಇವನೇ ಎನ್ನ ಶಿರವಂ ಪಾಲ್ಗಡೆ ಬಿಡುವುದು. ಸಾರಥಿ, ದೋಷ ನಾರದರಿಗಲ್ಲ ಜನರಿಗೆ ಬಾರದು. ಸಾರಥಿ, ನಾನು ಹೇಳಿದಂತೆ ಶಂಬರನು ಪ್ರದ್ಯುಮ್ನನನ್ನು ಸಾಗರದೊಳಗೆ ಬಿಸಾಡಿಸಿದನು. ಈಗ ಅವನನ್ನು ಒಂದು ದೊಡ್ಡ ಮೀನು ನುಂಗಿತು. ಆ ಮೀನು ಈಗ ಮೀನು ಈಗ ಆ ಮೀನು ಶಂಬರನ ವಶದಲ್ಲಿರುವ ರತಿದೇವಿಯ ಕೈಯಲ್ಲಿದೆ. ಅವಳು ಅದನ್ನು ಹಚ್ಚುವುದರೊಳಗಾಗಿ ನಾನು ಹೋಗಿ ಎಚ್ಚರಿಸುವೆಂದು ಸಾರಥಿ. ರತಿಯಲ್ಲಿಗೆ ಹೋಗೋಣ ನೋಡಿ. ಸಾರಥಿ ಅತಿ ಜಾಗೃತಿ. ತಮ್ಮಪ್ಪಣಿ ಅಂತಾರೆ ದೇವ ಮಹಾನುಭಾವ. ಅಮ್ಮ ರತಿದೇವಿ, ಅದನ್ನು ಪಡೆಯಬೇಡ. ಈ ಮೀನಿನ ಹೊಟ್ಟೆಯೋ ನಿನ್ನ ಗಂಡನಾದ ಪ್ರದ್ಯುಮ್ನನು ಜನಿಸಿರುವ. ಅದನ್ನು ಅಡ್ಡವಾಗಿ ಪಡೆಯದೆ ನಿಲುವಿಗಾಗಿ ಒಂದು ಕಡೆ ಚರಮ ಸುಲಿಯುವಂತೆ ಕೊಯ್ಯಿ. ರತಿ, ಅದರೆಲ್ಲ ಕಾಣುವನು ನಿನ್ನ ಪತಿ. ಸ್ವಾಮಿ, ನಿನ್ನ ಗೌರಿ ಪೂಜೆ ನಿರ್ವಿಘ್ನವಾಗಿ ನಡೆಯುತ್ತಿರುವೆ ಹೇಗೆ? ಏಕೆಂದರೆ
ಒಂದಾರಿಂದಲಾದರೆ ಯಾವ ತೊಂದರ ಬಂದರೆ ಹೊಳೆಯ ಹೊರಲೇ ಸಿಕ್ಕಿದವರ ಹೊಳೆ ಕಲಕಿದ ಹೊಳೆ. ಆಹೋ ತಾನವಾಸ್ತ್ರನೇ ಸುಂದರೇ, ನಿನ್ನ ಆಜ್ಞೆ ಆದ ಮೇಲೆ ನನಗೆ ಯಾವ ತೊಂದರೆ ಇಲ್ಲ, ಯಾವ ಭಂಗವೂ ಇಲ್ಲ. ಸಂತೋಷದಿಂದ ನನ್ನ ರಾಜ ಏನೇ ಸುಂದರೇ, ನಿನ್ನ ನುಡಿಗಳ ಮೆಚ್ಚಿದೆ ಮೆಚ್ಚಿದೆ. ನಿನಗೆ ಹೆಚ್ಚಾದದ್ದು ಬೇಡ. ಸುಂದರೇ, ನನಗೊಂದು ಅನಾಥ ಶಿಶುವು ದೊರಕಿರುವುದು ರಾಜ. ಸುಂದರೇ, ಇದನ್ನು ಸಾಕಿ ಸಲಹುವುದಕ್ಕೆ ನೀನು ಅಪ್ಪಣೆ ಕೊಡಬೇಕು. ದೊರೆ ರಾಕ್ಷಸ ಕುಲಸಿರಿ. ಆಹೇ ಸುಧತೆ, ಒಬ್ಬಳಿಗೆ ವೇಳೆ ಕಳೆಯದಂತೆ ಚಿಂತೆ ಪಡುವ ನಿನಗೆ ಈ ಬಾಲಕನು ದೊರಕಿದ್ದು ಸಂತೋಷದ ಸಂಗತಿ. ಬಲವಾದ ಖಂಡಿಯ ಮನೋದ ಸ್ವಾಮಿ ನಾರದರೆ, ನೀವು ಹೇಳಿದ ಪ್ರಕಾರ ಆ ತಾನವಗ್ರಹದ ಬಗ್ಗೆ ಬೇಡಿಕೊಂಡು ಬಂದಿರಬೇಕು. ದೇವ, ಇನ್ನು ನನ್ನ ಕಾಂತನಿಗೆ ವಿದ್ಯಾ ಬುದ್ಧಿಯನ್ನು ಕಲಿಸಿ ದೇವ ದಿವ್ಯಪ್ರಭಾ. ರತಿದೇವಿ, ಸ್ವಾಮಿ ನೀನು ಚಿಂತಿಸಬೇಡ. ನಿನ್ನ ಪತಿಗೆ ಸಕಲ ಶಾಸ್ತ್ರಗಳನ್ನು ಕಲಿಸಿ ನಿಪುಣನನ್ನಾಗಿ ಮಾಡುವ ಬಾಲ ನನ್ನ ತಿಳಿಯಮ್ಮ ರತಿ ಕಾಡಿದೆ ನನಗೆ ಮುಂದೆ ಸದ್ಯ. ಹಾಗೆ ಆಗಲಿ ನೋಡಿದರು ಈ ವನಂತರದ ರೀತಿ. ಎತ್ತ ನೋಡಿದರು ಕತ್ತೆತ್ತಿ ನೋಡುವಂತ ಮುಗಿಲು ಮುಟ್ಟುವಂತೆ ಬೆಳೆದು ನಿಂತಿರುವ ವೃಕ್ಷಗಳನ್ನು ನೋಡು. ಜಲಾಸಾರತೆ ಹೋಗಲಿ ಇತ್ತ ನೋಡು. ಸಂಭ್ರಮದ ಹಂಬಾರಿಯ ವೈಭವವನ್ನು ಮೆರೆಸುವಂತಿರುವ ಕುಸುಮ ಕೋಮಲಾದಿತ ಜಲಾಸಾರತೆ ಹೋಗಲಿ ಇತ್ತ ನೋಡು. ಸಂಭ್ರಮ ಇತ್ತ ನೋಡಿದೆಯಾ? ಈ ಸುಂದರ ಸರೋವರದಲ್ಲಿ ನಾವಿಬ್ಬರು ಬಿಂದು ದಡಗಿದ ವಿಶ್ರಾಂತಿಯ ಪಡಿವೆ ಬಾರೈ ಸಾರಥಿ ಶಾಸ್ತ್ರೀಯವತಿ ನಮ್ಮ ಅಪ್ಪಣಿ ಅಂತಾಗಲಿ ದೇವ ಮಹಾನುಭಾವ. ಅಮ್ಮ ತಾಯಿ, ಈ ವನದಲ್ಲಿ ಸಂಚರಿಸುತ್ತಿರುವ ಈ ವೀರನು ಯಾರಾಗಿರಬಹುದು? ಯಾಕೆ ಅವರು ಕೂಡ ನಿನಗಾಗ್ಬೇಕ ಮಿಸ್ಟತ್ನಾಗ? ಈ ಸುಂದರ ಪುರುಷನನ್ನು ಕಂಡರೆ ಮಾತನಾಡಿಸಬೇಕೆಂದು ಆಸೆ ಉಂಟಾಗುತ್ತದೆ. ನಿನ್ನ ಆಸೆ ಈಡೇರ್ಬೇಕಲ್ಲ ತಾಯಿ. ವನದಲ್ಲಿ
ಮಾರ್ಗದಲ್ಲಿ ಸಂಚರಿಸುತ್ತಿರುವ ವೀರನು ತಾರಾಗಿರಬಹುದು. ಮನ್ಮಥನಿಗೆ ಈತನಾಗಿರಬಹುದೇ? ಶ್ರೀಮಾನ್ ನಾರಾಯಣನಾಗಿರಬಹುದೇ? ಅಲ್ಲಲ್ಲ, ನಾರಾಯಣನಾಗಿದ್ದರೆ ಶ್ವೇತ ಕಿರಣಗಳಿರ್ಬೇಕಾಗಿತ್ತು. ಈತನು ನಾರಾಯಣನಲ್ಲ, ಇಂದ್ರನಲ್ಲ, ಮತ್ಯಾರಾಗಿರ್ತಾರೆ. ಆಗ ಹತ್ತಿರಕ್ಕೆ ಹೋಗಿ ಈತನದ್ದು ಯಾರೊಂದು ವಿಚಾರ ಮಾಡಿದ್ರಾಯ್ತು. ಇತ್ತ ನೋಡಿದೆಯಾ ಈ ಸುಂದರ ಸರೋವರದಲ್ಲಿ ನಾವಿಬ್ಬರ ಬಿಂದು ದಣಿವಿನ ವಿಶ್ರಾಂತಿಯಂ ಪಡೆಯುವ ಭಾರೈ ಸಾರಥಿ ಚಾತುರ್ಯ ನಮ್ಮ ಪಡಿ ಅಂತ ನೀನು ನನ್ನನ್ನು ಮಾತೆ ಅಂತ ಕರೆಯಬಾರದು. ಅದು ಯಾತಕ್ಕೆ ಕರೆಯಬಾರದು ಮಾತೆ? ಈಗಿನ ರೂಪವನ್ನು ನೋಡಿ ನಿಸ್ತರಿಸಲಾರದೆ ನಿನ್ನಲ್ಲಿ ಬೆಳಿಗ್ಗೆ ಓಡೋದು. ಅದೇನು ಮಾತನಾಡಿದ ಮಾತೆ? ನನ್ನನ್ನು ಪ್ರೀತಿಸಲಾರೆಯ? ಹಾಗಲ್ಲ ಅನ್ನಬಾರದು ಜನನೇ. ಸುಂದರ, ನಾನು ನನಗೆ ತಾಯಿಯಲ್ಲ, ನೀನು ನನಗೆ ಮಗನಲ್ಲ. ಹಂಗನ್ನಬಾರದು ಮಾತೆ. ಪ್ರಿಯಾ ಪ್ರಿಯಾ ಅಮ್ಮಯ್ಯ ಸುಂದರ ಮಾತೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಪ್ರಿಯಾ ಪ್ರಿಯಾ ಪತಿಯಾದ ಮನ್ಮಥನೇ ಈತನಿರಬಹುದು. ಏ ಮೋಹನಾಂಗ, ನಿನ್ನ ಸೌಂದರ್ಯ ರೂಪಕ್ಕೆ ಮೆಚ್ಚಿ ಮನಸ್ಸು ನಿನ್ನಲ್ಲಿ ನಿನ್ನ ಬಳಿಗೆ ಓಡೋಡಿ ಬಂದಿರಲಿಲ್ಲ. ಹಾಗಲ್ಲ ಅನ್ನಬಾರದು ಮಾತೆ. ನನ್ನನ್ನು ಪ್ರೀತಿಸರನ್ನ ಬುದ್ಧಿ ಸಂಪನ್ನ. ಪಡೆದಮ್ಮ, ಇದೇನು ಆಶ್ಚರ್ಯ! ಪಡೆದ ಮಗನಂ ನೋಡಿ ಅಂತಃಕರಣ ಪಟ್ಟು ಪ್ರೇಮದಿಂದ ಕಾಣಬೇಕಲ್ಲದೆ ತಿಳಿಯದ ಹಗ್ಗಾಲಿ ಅಂತ ಇರಹ ಭ್ರಾಂತಿಯಿಂದ ಕಾಮವೆಂಬ ಪಿತ್ತವು ನತ್ತಿಗೇರಿ ಮತಿ ಭ್ರಮಣೆಯಿಂದ ಮತಿಗೆಟ್ಟು ಮಗನ ಕೀಳಿಗೆ ಬಾಯನ್ನು ಕರೆಯುವುದೇ ಮಾತ್ರ ಅಮ್ಮಯ್ಯ, ಜೀವನದ ರೂಪವನ್ನು ಕಂಡು
ನಿಸ್ತರಿಸಲಾದ ನಿನ್ನಲ್ಲಿಗೆ ಬಂದಿರುವೆ. ಪ್ರಿಯ ಸುಂದರ ಮಾತೆ ಓ ಪ್ರಿಯತಮ 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 ಸುಂದರ ಹೃದಯವು ಹೃದಯವು ನನ್ನ ಪ್ರೀತಿಸೋ ಪ್ರಿಯತಮ ಪ್ರಿಯತಮ ಸುಂದರ ಈ ದಿನ ಜೀವನದ ಕಳೆಯನ್ನು ಕಂಡು ನಿತ್ತರಿಸಲಾರದೆ ವ್ಯಾಮೋಹ ಬಂದು ನಿನ್ನ ಬಳಿಗೆ ಬಂದಿರುವೆನು. ಅದು ಮೆಚ್ಚುವುದಲ್ಲ ಮಾತೆ. ಅಮ್ಮಯ್ಯ ಸುಮ್ಮನೆ ನಿನ್ನ ಮನಸ್ಸಿನ ಹಠವನ್ನು ಬಿಡು. ನನ್ನ ಒಂದಾದ ರಕ್ತ ಸುಖವನ್ನು ನೀಡು ರನ್ನ ಬುದ್ಧಿ ಸಂಪನ್ನ. ಆಹೋ ಮಾತೆ, ಕರುಣ ಇಲ್ಲದ ಕುವರನಂ ಕಂದರ್ಪ ಕೇಳಿಗೆ ಬಾಯಂದು ಪರಿಪರಿಯಿಂದ ಕರಪಿಡಿದು ಕರೆಯುವುದು ಕರವಲ್ಲ. ಓ ಮಾತೆ, ತಾಯಿಗಿಂತ ಹದಿನ ಬಂದು ಇಲ್ಲವೆಂದು ಸುದ್ದಿ ಆಗಮಗಳು ಸಾರುತ್ತಿರುವ ಮಾತೆ. ಅಮ್ಮಯ್ಯ, ನಾನು ಎಷ್ಟು ಹೇಳಿದರೂ ಈ ರೀತಿ ಹಠವನ್ನು ಸಾಧಿಸುವುದು ತರವಲ್ಲ. ಅದು ತರವಲ್ಲ ಮಾತೆ. ನೀನು ನನ್ನೊಳಂತಾಗುವುದು, ನಾನು ಮಾತ್ರ ನಿನ್ನನ್ನು ಬಿಡಲಾಗದು. ಹಾಗಲ್ಲ ಅನ್ನಬಾರದು ಮಾತೆ. ನನ್ನನ್ನು ಯಾತಕ್ಕೆ ಪ್ರೀತಿಸುವುದಿಲ್ಲ? ಮೆಚ್ಚುವುದಿಲ್ಲ ಮಾತೆ. ಯಾತಕ್ಕೆ ಮೆಚ್ಚುವುದಿಲ್ಲ? ನಾನು ಬಿಡುವುದಿಲ್ಲ ಮಾತೆ. ಸುಂದರ ಮಾತೆ, ನಾನು ನಿನ್ನನ್ನು ಬಿಡುವುದಿಲ್ಲ. ಅದೇ ಆತಕ್ಕೆ ಬಿಡುವುದಿಲ್ಲ ಮಾತೆ. ಪ್ರಿಯ ಶ್ರೀ ಹರಿಯ ಕುಮಾರ ಕೇಳನ್ನ ಶೂರ ನಿನ್ನ ಕಂದಡದೆ ಮಾತೆ, ಪ್ರೇಮ ತೋರ ಪ್ರಿಯ ಅನ್ನಬಾರದು ಮಾತೆ. ನಿನ್ನ ಬಿಡಲಾರನೋ ಸುಂದರ. ಶ್ರೀ ಹರಿಯ ಕುಮಾರ ಕೇಳನ್ನ ಶೂರ ಪ್ರೇಮ ತೋರ ನಿನ್ನ ಬಿಡಲಾರನೋ ಸುಂದರ ನಿನ್ನ ಕಂದಡದ ಪ್ರೇಮ ತೋರ ನಿನ್ನ ಬಿಡಲಾರನೋ ಸುಂದರ.
ಮನೆಯದಲ್ಲ, ಹಾಗಲ್ಲ ಅನ್ನವಾದ ಮಾತೆ. ಜನ್ಮದಿಂದಲೂ ಕೂಡಿ ಬಂದ ಸಂಬಂಧ. ನಿನಗೆ ಹುಚ್ಚಿಡಿದರೆ ಮಾತೆ. ಮಾತೆ ನನ್ನ ಈ ಸಂಬಂಧ ಎಂದು ಮರೆಯದ ಪ್ರೇಮನು ಬಂದ ಅಗಲಿರಲಾರ ನಿನ್ನನು ನಾದ ಅಗಲಿರಲಾರ ನಿನ್ನನು ನಾದ ನಿನ್ನ ಕಂದೊಡನೆ ನಿನ್ನ ಬಿಡಲಾರೆನು ಸುಂದರ ಶ್ರೀಹರಿಯ ಕುವರ ಹೇ ಪ್ರಾಣನಾಥ, ಎನ್ನನ್ನು ಬಿಗಿದಪ್ಪು ನನ್ನೋಳ ಸುಖ ಸಂತೋಷವನ್ನು ನೀಡು ಸುಂದರ. ಮಾತೆ ನೀನು ಒಲ್ಲೆನೆಂದರೆ ಎಷ್ಟು ಮಾತ್ರ ಕೊಂದಿಂದನ್ನು ಬಿಡಲಾರೆಂದ ಸುಂದರ ನವಮೋಹನ ಚಂದ್ರ. ಆಗೋ ಜನನೇ, ಎಷ್ಟು ಪರಿಯಿಂದ ನಿನಗೆ ತಿಳಿ ಹೇಳಿದ ಕಾಲಕ್ಕೂ ನಿನ್ನ ಮನಸ್ಸಿಗೆ ನಾಟಬಲ್ಲದು. ಮಾತೆ ನೀನು ಸದನದೋರ್ ಅಧಿಕ ಮುದದಿಂದ ಪಾಲ್ಬೆಂಡಗಳಿಂದ ಸಂರಕ್ಷಿಸಿ ಪುತ್ರನೆಂಬ ಪ್ರೀತಿ ಇಲ್ಲದೆ ಪುಲ್ಲಸರಣ ಕೇಳಿಗೆ ಬಾಯಂದ ಅಡಿಗಡಿಗೆ ನುಡಿಯುವುದು ತರವಲ್ಲ. ಈ ವಾಕ್ಯ ಪಡಿವ ಜನ ಮೆಚ್ಚುವುದಿಲ್ಲ ಅಮ್ಮಯ್ಯ. ನಾನಿಷ್ಟು ಬೇಡಿಕೊಂಡರೂ ಸ್ವಲ್ಪ ನನಗೆ ಎನ್ನೋಳಂತ ಕಡುತ್ತಲ್ಲವೇ ಅನ್ನಬಾರದು ಮಾತೆ. ಅಮ್ಮಯ್ಯ ಸುಖದಲ್ಲಿ ಮನಕ್ಕೆ ಹರುಷ ಸುಂದರ ಸುಮ್ಮನೆ ನನ್ನೊಳಂದಾಗು ಸಂತೋಷವನ್ನು ಕಾಣು ಸಾಧ್ಯ ಇಲ್ಲ ಮಾತೆ. ಸುಂದರ ಅಮ್ಮಯ್ಯ ಪ್ರಿಯಾ ಮಾತೆ ನೀ ಸುಖದಲ್ಲಿ ಮಾತೆ ಆಮೇಲೆ ಆಮೇಲೆ ಏನು ಮಾತೆ? ಮಾತೆ ಸಂತೋಷ ಸಂತೋಷ
ಅಹೋ ಕುಲ್ಲ ಲೋಚನನಾದ ಪ್ರಿಯ, ಅಮ್ಮಯ್ಯ, ಈ ಜಡದಾಸ್ತ್ರ ಬಾಧೆಯನ್ನು ಸರ್ವತಃ ಸಹಿಸಲಾರೆನು. ಸುಂದರ, ಇನ್ನು ನನ್ನನ್ನು ಕಾಡಬೇಡ, ಬೆಳಲಿಸಬೇಡ. ತಾನೆಗೆ ಒಲಿತ ಬಂದ ಹೆಣ್ಣನ್ನು ತಿಕ್ಕರಿಸುವುದು ನಿನಗೆ ತರವಲ್ಲ. ನನ್ನವಳೊಂದಾಗುರನ್ನ ಬುದ್ಧಿ ಸಂಪನ್ನ. ಎನ್ನಂ ಸುತನೆಂಬ ಭಾವಂ ಬಿಟ್ಟು ಪತಿಯೆಂದು ಭಾವಿಸುವುದೇ ಶಿವ ಶಿವ ಮಾತೆಯ ಶ್ರೇಷ್ಠೆಯ ನಡೆದ ಎನ್ನ ನೋಡಲ್ಲ. ಅಯ್ಯೋ, ಒಮ್ಮಿಂದೊಮ್ಮೆ ಮೇಲಾಯ್ದು ಬರುವೆಯಲ್ಲ ಮಾತೆ. ಯಾವ ಸಿದ್ಧಾಂತದಿಂದ ನೀನು ನನ್ನ ಕಾಕ ಎಂದು ಭಾವಿಸಿದೆ. ಇಷ್ಟು ಮಾತ್ರಕ್ಕೂ ನಾ ಒಡಂಬಡಲಾರೆ ಮಾತೆ. ಸುಂದರ, ಪ್ರಿಯಾ, ಮಾತು 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 ಎಂದೆಲ್ಲ ಬೇಡ. ನೀನೇನು ಹೇಳಿದ್ರು ನಾನು ನಿನ್ನನ್ನು ಬಿಡಲಾರೇನು. ಸಾಧ್ಯವಿಲ್ಲ ಅಮ್ಮಯ್ಯ. ಸುಂದರ, ಮಾತೆ, ಪ್ರಿಯಾ, ಅಮ್ಮಯ್ಯ, ಮಾತೆ. ಸುಂದರ, ವಿವಾಹ ಬಾಧೆಯಿಂದ ನೆಲರುತ್ತಿರುವನು ನನ್ನನ್ನು ಮಾತ್ರ ನಿಂದಿಸಬೇಡ, ದೂರಗೊಳಿಸಬೇಡ. ಸಾಧ್ಯವಿಲ್ಲ ಮಾತೆ. ಅಮ್ಮಯ್ಯ, ನನ್ನವಳೊಂದಾಗಿ ರಥ ಸುಖವನ್ನು ನೀಡುವ ಸುಂದರ ನವಮೋಹನ ಚಂದ್ರ. ಹಣೆ ಬಳಿರಿಯೇ ಎಲ್ಲ ಈ ಸಾರತೆ ನೋಡಿದೆಯಾ ನಮ್ಮ ಜನನಿಯ ಮೂರ್ಖತ್ವದ ರೀತಿ. ಮರಳಿನಲ್ಲಿ ಹೆಣ್ಣೆಯನ್ನಾದರೂ ತೆಗೆಯಬಹುದು, ಬಾಯಾರಿದವನು ಬಿಸಿಲು ಕುದ್ರೆ ನೀರನ್ನಾದರೂ ಕುಡಿಯಬಹುದು. ಸಾರತೆ ಮೂರ್ಖರಾದವರಿಗೆ ಬುದ್ಧಿ ಹೇಳುವುದು ಬೋರ್ಕಲ್ ಮೇಲೆ ಮಳೆ ಸುರಿದಂತಾಯಿತು. ಸಾರತೆ ಅದೇ ಪ್ರಕಾರವಾಗಿ ಹೋಗಿ ಪ್ರಿಯ ಮಾತೆ, ಮನೋಹರ, ಸಾಧ್ಯವಿಲ್ಲ ಮಾತೆ. ನನ್ನನ್ನು ನಿರಾಕರಿಸಬೇಡ. ನಿರಾಕರಿಸುತ್ತೇನೆ ಮಾತೆ. ಪ್ರಿಯ,